ಫೈನಲ್ ಕಾಲ್ ಸಂಪುಟ ಪಟ್ಟಿ ಫಿಕ್ಸ್. ಯಾರಿಗೆ ಲಕ್, ಯಾರಿಗೆ ಶಾಕ್? ದೆಹಲಿಯಲ್ಲಿ ಶಾಸಕರ ಲಾಭಿ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರಿದೆ? ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್. ಕ್ಯಾಬಿನೆಟ್ ಇವತ್ತಾಗತ್ತೆ, ನಾಳೆ ಆಗತ್ತೆ, ಈ ವೀಕ್ ಆಗತ್ತೆ ಅಂದ್ಕೊಂಡಿದ್ದೇ ಬಂತು ಬಿಟ್ರೆ ಇನ್ನೂ ಆಗ್ತಾನೆ ಇಲ್ಲ. ಮೀನಾಮೇಷವನ್ನ ಎಣಿಸಲಾಗ್ತದೆ. ಇನ್ನ ಇವಾಗ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ದೆಹಲಿಗೆ. ಅಟ್ಲೀಸ್ಟ್ ಈ ಬಾರಿನಾದ್ರೂ ಫೈನಲ್ ಆಗುತ್ತಾ ಅಂತ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಸಂಪುಟ ವಿಸ್ತರಣೆ ಬಂದ್ ನಿಂತಿದೆ. 20 ಸಚಿವರ ಲಿಸ್ಟ್ ಫೈನಲ್ಗೆ ಸರ್ಕಸ್ ಮಾಡಲಾಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರಿಂದ. ಯಾರಿಗೆ ಲಕ್ಕು, ಯಾರಿಗೆ ಶಾಕು ಕಾದ್ ನೋಡ್ಬೇಕು. ಸಿಎಂ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಸಂಭಾವ್ಯರ ಪಟ್ಟಿ ಜೊತೆಗೆ ದೆಹಲಿಗೆ ಪ್ರಯಾಣ. ಇದು ರಾಹುಲ್ ಗಾಂಧಿ ಜೊತೆಗೆ ಫೈನಲ್ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹೊಸಬರಿಗೆ ಆದ್ಯತೆ ನೀಡಲಿಕ್ಕೆ ತಿಳಿಸಿದ್ರು ರಾಹುಲ್ ಗಾಂಧಿ. ಕಳೆದ ಬಾರಿ ತೆಗೆದುಕೊಂಡು ಹೋಗಿದ್ದಂತ ಪಟ್ಟಿಯನ್ನ ಇದು ಸರಿಯಾಗಲ್ಲ, ಬೇರೆ ಇನ್ನೊಂದು ಪಟ್ಟಿ ತಗೊಂಬನ್ನಿ ಅಂತ ಕಳಿಸಿದ್ರು. ಅದರಂತೆ ಪಟ್ಟಿ ಪರಿಷ್ಕರಿಸಿರುವಂತದ್ದು ಸಿಎಂ. ಎಂದು ಚರ್ಚಿಸಿ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಸಂಸತ್ ಅಧಿವೇಶನದ ನಡುವೆ ಅವಕಾಶವನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಉಪಸ್ಥಿತಿಯಲ್ಲಿ ಫೈನಲ್ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ದೆಹಲಿಗೆ ಎಷ್ಟೊತ್ತಿಗೆ ಹೋಗ್ಬೋದು? ರಾಹುಲ್ ಗಾಂಧಿ ಅವ್ರನ್ನ ಎಷ್ಟೊತ್ತಿಗೆ ಮೀಟ್ ಮಾಡಬಹುದು? ಈ ಬಾರಿನಾದ್ರೂ ಫೈನಲ್ ಆಗಿ ಮಾತುಕತೆ ಹಾಕೊಂಡು ಬರ್ತಾರಾ? ಯಾವಾಗ ಸಂಪುಟ ವಿಸ್ತರಣೆ ಆಗ್ಬೋದು? ಈಗಷ್ಟೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿರುವಂತದ್ದು. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೊರಟಿರುವಂತದ್ದು. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಜೊತೆಗೆ ಈಗ ಸಂಜೆ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಸಂಜೆ ಅಥವಾ ನಾಳೆ ಬೆಳಗ್ಗೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ನಾಳೆ ಸಂಜೆ ಒಳಗಡೆ ಒಂದು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಗಸ್ಟ್ 6ನೇ ತಾರೀಕಿಂದನೇ ಈಗ ವಿಧಾನಸಭೆ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಬರಗಾಲ ಕೂಡ ಇದೆ. ಕೇವಲವಾಗಿ 13 ಜನ ಸಚಿವರುಗಳು ಮಾತ್ರ ಈಗಾಗಲೇ ರಾಜ್ಯದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಲ್ಲ ಒಂದ್ ಕಡೆ ಕೆಲಸ ಮಾಡೋದಕ್ಕೂ ಕೂಡ ಮಂತ್ರಿಗಳು ಕೂಡ ಇಲ್ಲದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಒಂದ್ ವೇಳೆ ಏನಾದ್ರು ಇದೇ ರೀತಿಯಾಗಿ ಮುಂದುವರೆದ್ರೆ ಅದು ಪ್ರತಿಪಕ್ಷಗಳಿಗೂ ಆಹಾರವಾಗಿ ಎಲ್ಲೊಂದ್ ಕಡೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದ್ರೂ ಸಂಸದರು ಪ್ರಸ್ತಾಪವನ್ನು ಮಾಡಿದ್ರೆ ಒಂದ್ ರೀತಿ ಕರ್ನಾಟಕದಲ್ಲಿ ಒಂದು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಆಗ್ಲಿಲ್ವಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಅನ್ನೊಂದು ಆಪಾದನೆಗೂ ಕೂಡ ಗುರಿಯಾಗೋದ್ರ ಮುಖಾಂತರವಾಗಿ ಡ್ಯಾಮೇಜ್ಗೂ ಕೂಡ ಒಳಗಾಗಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ರಾಹುಲ್ ಗಾಂಧಿ ಅವರು ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗ ಬುಲಾವನ್ನ ಕೊಟ್ಟಿರುವಂತದ್ದು. ಆ ಒಂದು ಬುಲಾವನ್ನ ಕೊಟ್ಟ ಬಳಿಕವಾಗಿ ಈಗ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಈಗ ದೆಹಲಿಗೆ ತೆರಳಿರುವಂತದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಒಂದು ಒಮ್ಮತದ ಒಂದು ಸಂಪುಟದಲ್ಲಿ ಯಾರೆಲ್ಲ ಸೇರ್ಪಡೆ ಆಗ್ಬೇಕು, ಮಂತ್ರಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ರೆ ಆ ಒಂದು ಪಟ್ಟಿಯೊಂದಿಗೆ ಈಗ ದೆಹಲಿಗೆ ಹೋಗಿರುವಂತದ್ದು. ಅಲ್ಲಿ ಸಂಜೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾದಂತಹ ನಿಲುವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮೊನ್ನೆ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ನಿಮಿತ್ತ ರಾಜ್ಯಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಫೈನಲ್ ಆಗಿರಲಿಲ್ಲ. ಹಾಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಒಳಗಡೆ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಅಂತಿಮವಾದ ತೀರ್ಮಾನ ಆಗುವಂತ ಸಾಧ್ಯತೆ ಇರುವಂತದ್ದು. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.